ಶತಮಾನ ಕಂಡ ಶಾಲೆಗೆ ಇದೆಂತ ದುಸ್ಥಿತಿ. ಬಿರುಕು ಬಿಟ್ಟ ಗೋಡೆಗಳು, ವಿದ್ಯಾರ್ಥಿಗಳಿಗೆ ಆತಂಕ. ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ಶಾಲಾ ಆವರಣ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ಶಾಲೆಗೆ 10 ಅಲ್ಲ 20 ಅಲ್ಲ, ಬರೋಬ್ಬರಿ 164 ವರ್ಷಗಳ ಇತಿಹಾಸವಿದೆ. ಈ ಶಾಲೆಯಲ್ಲಿ ಕನ್ನಡ ಮತ್ತು ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ಓದ್ತಾ ಇದ್ದು, ಈ ಶಾಲೆಯಲ್ಲಿ ಓದಿದ ಅದೆಷ್ಟೋ ಮಂದಿ ಸದ್ಯ ಉನ್ನತ ಸ್ಥಾನದಲ್ಲಿದ್ದಾರೆ. ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. 100 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ದಾರಿದೀಪವಾಗಿರೋ ಈ ಶಾಲೆಯ ಸ್ಥಿತಿ ಮಾತ್ರ ಇದೀಗ ಹೇಳತೀರದಾಗಿದೆ. ಹೌದು, ಸ್ಮಾರ್ಟ್ ಸಿಟಿ ಖ್ಯಾತಿಯ ತುಮಕೂರು ನಗರದ ಮಾರ್ಕೆಟ್ ಚೌಕದಲ್ಲಿರುವ ಸರ್ಕಾರಿ ಕನ್ನಡ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಈ ಶಾಲೆಯ ಕಟ್ಟಡವನ್ನ ನೋಡ್ತಾ ಇದ್ರೆ ಇದು ಶಾಲೆಯೋ ಅಥವಾ ಯಾವುದೋ ಪಾಳು ಬಿದ್ದ ಕಟ್ಟಡವೋ ಎನ್ನುವಂತಾಗಿದೆ. ಬಿರುಕು ಬಿಟ್ಟ ಗೋಡೆಗಳು, ಕಳಚಿ ಬಿದ್ದಿರುವ ಮೇಲ್ಚಾವಣಿ, ಈಗ್ಲೋ ಆಗ್ಲೋ ಬೀಳುವಂತಿರೋ ಶಾಲಾ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ಜೀವ ಭಯದಲ್ಲಿಯೇ ವಿದ್ಯಾಭ್ಯಾಸ ನಡೆಸುವ ಪರಿಸ್ಥಿತಿ. ಇನ್ನು ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳುಹಿಸಲು ಆತಂಕ ಪಡುವಂತಾಗಿದೆ. ಜೊತೆಗೆ ಈ ಶಾಲಾ ಕಟ್ಟಡದ ಮೇಲೆಯೇ ಮರಗಳ ಕೊಂಬೆಗಳು ಹರಡಿಕೊಂಡಿರುವುದರಿಂದ ಮತ್ತಷ್ಟು ಭಯಪಡುವಂತಾಗಿದೆ. ಹೇಳ್ಕೊಳ್ಳೋಕೆ ಇದು ಶತಮಾನ ಕಂಡಿರೋ ಶಾಲೆ ಇದು. ಆದ್ರೆ ಇದೀಗ ಹೇಗಾದ್ರೂ ಮಾಡಿ ಈ ಶಾಲೆಯನ್ನ ಉಳಿಸಿಕೊಡಿ ಅಂತ ಅಲ್ಲಿನ ಶಿಕ್ಷಕರು ಮತ್ತು ಸ್ಥಳೀಯರು ಬೇಡಿಕೊಳ್ಳುವಂತಾಗಿದೆ. ಈ ಶಾಲೆಗೆ ಸರಿಯಾದ ಕಾಂಪೌಂಡ್ ವ್ಯವಸ್ಥೆ ಇಲ್ಲ, ಕಟ್ಟಡದ ಮೇಲ್ಚಾವಣಿ ಸರಿಯಿಲ್ಲ, ಗೋಡೆಗಳು ಕುಸಿದು ಬಿದ್ದಿವೆ. ಸಂಜೆಯಾದ್ರೆ ಸಾಕು, ಈ ಶಾಲೆಯ ಆವರಣ ಪುಂಡ ಪೋಖರಿಗಳ ತಾಣವಾಗಿ ಬದಲಾಗ್ತಾ ಇದೆ. ಕುಡುಕರು ಇದನ್ನ ತಮ್ಮ ಅಡ್ಡಿಯನ್ನಾಗಿ ಮಾಡಿಕೊಳ್ತಿದ್ದಾರೆ. ಇದರಿಂದಾಗಿ ಶಿಕ್ಷಣ ನೀಡುವ ತಾಣ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿದೆ. ಇನ್ನು ಈ ಶಾಲೆಯ ದುಸ್ಥಿತಿ ಬಗ್ಗೆ ಮತ್ತು ದುರಸ್ತಿ ಮಾಡಿಸಿಕೊಡುವಂತೆ ಮುಖ್ಯ ಶಿಕ್ಷಕರು ಹಲವಾರು ಬಾರಿ ಶಿಕ್ಷಣ ಇಲಾಖೆಗೆ ಅರ್ಜಿ ಬರೆದಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದರಿಂದ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಶಾಲೆಯ ಉಳಿವಿಗೆ ಪ್ರಯತ್ನಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.